ನೋಡಪ್ಪ, ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ಕೊಂಡಿದ್ರೆ ಆಗುತ್ತಾ? ನಾನು ಇಷ್ಟೊಂದು ಓದನ್ನ ಓದಿ ನನ್ನ ಜೀವನದ ಬಗ್ಗೆ ಏನು ಯೋಚನೆ ಮಾಡ್ಬೇಕಲ್ವಾ? ಬೇಡಪ್ಪ. ಈ ರೀತಿ ನಮ್ಮನ್ನ ಒಂಟಿ ಮಾಡಿ ಹೋಗ್ಬೇಡ. ನಿಮ್ಗೋಸ್ಕರನೇ ನಮ್ಮ ಜೀವನನ ತ್ಯಾಗ ಮಾಡಿ ಇಲ್ಲಿವರೆಗೂ ಬಂದಿದ್ದೀವಿ. ಈಗ ನೀನು ನಮ್ಮನ್ನ ಬಿಟ್ಟು ಹೋದ್ರೆ ಬೇಡಪ್ಪ ಎನ್ನುತ್ತಾ ತಂದೆ ದುಃಖ ಪಡುತ್ತಿರುವುದನ್ನು ನೋಡಿದ ಮಗ, ಕೂಲಿ ಕೆಲಸಗಳನ್ನು ಮಾಡಿಕೊಂಡು ತಮ್ಮ ಮಕ್ಕಳನ್ನು ಸಾಕುತ್ತಿದ್ದ ರಂಗಪ್ಪ ಹಾಗೂ ಸುನಂದ ಕಷ್ಟಪಟ್ಟು ಜೀವನವನ್ನ ಸಾಗಿಸುತ್ತಿದ್ರು. ರಂಗಪ್ಪನ ತಂದೆ ಬಿಟ್ಟು ಹೋದ ಚಿಕ್ಕದಾದ ಒಂದು ಮನೆಯಲ್ಲಿ ಬಾಡಿಗೆ ಇಲ್ಲದೆ ಇದ್ದ ಚಿಕ್ಕದಾದ ಕುಟುಂಬ ಇವರದು. ಹೇಳಿಕೊಳ್ಳಲು ಇವರು ಅಂತಹ ಶ್ರೀಮಂತರೇನಲ್ಲ. ತುಂಬಾ ಕಷ್ಟಪಟ್ಟು ಜೀವನವನ್ನ ಸಾಗಿಸುತ್ತಾ ತಮ್ಮ ಮಕ್ಕಳನ್ನು ಸಾಕಲು ಪಡಬಾರದಂತಹ ಕಷ್ಟಗಳನ್ನು ಪಡೆದು ಕಷ್ಟದಲ್ಲಿ ಜೀವನವನ್ನ ಸಾಗಿಸುತ್ತಿದ್ರು. ತಮಗೆ ಎಷ್ಟೇ ಕಷ್ಟವಿದ್ದರೂ ಪರವಾಗಿಲ್ಲ, ನಾವು ಪಟ್ಟ ಕಷ್ಟ ಮಕ್ಕಳು ಪಡಬಾರದೆಂದು ಹೇಳಿ ಬಿಸಿಲು ಗಾಳಿ ಅನ್ನದೆ ತಮ್ಮ ಮಕ್ಕಳನ್ನು ಕಷ್ಟಪಟ್ಟು ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಬೇಕು. ಸಾಧ್ಯವಾದಷ್ಟು ನಮ್ಮ ಮಕ್ಕಳಿಗೆ ಒಳ್ಳೆಯ ಜೀವನವನ್ನ ಕೊಡಬೇಕು. ಅವರ ಪ್ರತಿಯೊಂದು ಇಷ್ಟವನ್ನ ಪೂರೈಸಬೇಕು ಎನ್ನುವ ಆಸೆ ಆ ಬಡ ತಂದೆ ತಾಯಿಗಿತ್ತು. ಅದೊಂದು ಕಾರಣದಿಂದಾಗಿ ಬಡತನದಲ್ಲಿದ್ದ ಅವರಿಗೆ ಇದೊಂದು ರೀತಿಯ ಕಠಿಣವಾದ ಪರೀಕ್ಷೆಯಾದರೂ ತಮ್ಮ ಆಸೆ ಆಕಾಂಕ್ಷೆಗಳನ್ನೆಲ್ಲ ಪಕ್ಕಕ್ಕಿಟ್ಟು ತಮ್ಮ ಇಡೀ ಜೀವನವನ್ನು ತಮ್ಮ ಮಕ್ಕಳಿಗಾಗಿಯೇ ಮುಡಿಪಾಗಿ ಇಡ್ತಾರೆ. ಬಡ ತಂದೆ ತಾಯಿ ಇಬ್ಬರು ತಮ್ಮ ಮಕ್ಕಳಿಗಾಗಿಯೇ ದುಡಿಯಲು ಶುರು ಮಾಡ್ತಾರೆ. ಯಾಕಂದ್ರೆ ತಮ್ಮ ಮಕ್ಕಳ ಯಶಸ್ಸೇ ಅವರ ಕಷ್ಟಕ್ಕೆ ಪ್ರತಿಫಲ ಇದ್ದ ಹಾಗಿತ್ತು. ಹಾಗಾಗಿ ತಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡುತ್ತಾ ತಮ್ಮ ಕಾಲಿನ ಮೇಲೆ ತಾವು ನಿಲ್ಲಬೇಕು ಎನ್ನುವ ದಾರಿಯನ್ನು ಹೇಳಿಕೊಡುತ್ತಾ ಆ ತಂದೆ ತಾಯಿ ಸದಾ ತಮ್ಮ ಮಕ್ಕಳ ಬೆನ್ನೆಲುಬಾಗಿಯೇ ಇರ್ತಿದ್ರು. ಇದರಿಂದಾಗಿ ಅವರಿಗಿದ್ದ 3 ಮಕ್ಕಳಲ್ಲಿ ಗಂಡು ಮಕ್ಕಳಾದ ರಮೇಶ್ ಹಾಗೂ ರಾಜೇಶ್. ರಮೇಶ್ ಒಳ್ಳೆ ವಿದ್ಯಾಭ್ಯಾಸವನ್ನು ಪಡೆದು ಅವನಂದುಕೊಂಡ ಹಾಗೆ ಇಂಜಿನಿಯರ್ ಕೂಡ ಆಗ್ತಾನೆ. ಆದರೆ ಚಿಕ್ಕ ಮಗನಾದ ರಾಜೇಶ್ 10ನೇ ತರಗತಿಯವರೆಗೂ ಓದನ್ನ ಮುಗಿಸಿ ಮುಂದೆ ಓದಲು ಇಷ್ಟವಿಲ್ಲದೆ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಮನೆಯಲ್ಲೇ ಇರ್ತಿದ್ದ. ಇನ್ನು ಅವರಿಗಿದ್ದ ಒಬ್ಬಳೆ ಮಗಳು ನಂದಿನಿ. ಅವಳು ಕೂಡ ಬಿಕಾಂ ಮುಗಿದ ನಂತರ ದೊಡ್ಡದಾದ ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಜಾಯಿನ್ ಆಗ್ತಾಳೆ. ಇನ್ನು ಮಕ್ಕಳ ಈ ಯಶಸ್ಸನ್ನು ನೋಡಿದ ತಂದೆ ತಾಯಿಗಂತೂ ಎಲ್ಲಿಲ್ಲದ ಸಂತೋಷ. ಆದರೆ ಅವರಂದುಕೊಂಡ ಹಾಗೆ 3 ಮಕ್ಕಳಲ್ಲಿ ಒಬ್ಬ ಮಗ ತನ್ನ ಓದನ್ನ ನಿಲ್ಲಿಸಿ ಈ ರೀತಿ ಬೇಜವಾಬ್ದಾರಿ ಆಗಿರುವುದು ಅವರಿಗೆ ದುಃಖವಾದರೂ ಇಬ್ಬರ ಮಕ್ಕಳ ಸಾಧನೆಯನ್ನು ನೋಡಿ ಹೆಮ್ಮೆ ಪಡ್ತಿದ್ರು. ಆದರೆ ದಿನಗಳು ಕಳೆದ ಹಾಗೆ ತಮ್ಮ ಮಕ್ಕಳ ಬಗ್ಗೆ ಅವರು ಕಟ್ಟಿಕೊಂಡಿದ್ದ ಕನಸುಗಳೆಲ್ಲ ನಿಜವಾಗುತ್ತೆ ಅನ್ನೋದು ಅಲ್ಲಿಗೆ ಸುಳ್ಳಾಗ್ತಾ ಬರಲು ಶುರುವಾಯ್ತು. ತಮ್ಮ ಮಕ್ಕಳ ಬಗ್ಗೆ ಇಟ್ಟುಕೊಂಡಿದ್ದ ಭರವಸೆ ಕೂಡ ಕೈಜಾರಿ ಹೋಗುತ್ತಿತ್ತು ಅನ್ನೋ ಹಾಗಿತ್ತು. ಇನ್ನು ಕೆಲಸಕ್ಕೆ ಹೋಗುತ್ತಿದ್ದ ಮಗ ಹೀಗೆ ಒಂದು ದಿನ ತನ್ನ ತಂದೆ ಬಳಿ ಬಂದು ಆತ ತನ್ನ ತಂದೆ ತಾಯಿಗೆ ಹೇಳಿದ ಆ ಮಾತನ್ನು ಕೇಳಿ ಅವರ ಮನಸ್ಸು ಒಡೆದು ಹೋದ ಹಾಗಾಗುತ್ತೆ. ಮಗ ತನ್ನ ತಂದೆ ಬಳಿ ಬಂದು, ಅಪ್ಪ, ಈಗಾಗಲೇ ನನಗೆ ಕೆಲಸ ಸಿಕ್ಕಿ 1 ತಿಂಗಳಾಗ್ತಿದೆ. ಇದರಿಂದ ದುಡಿದು ನನ್ನ ಜೀವನವನ್ನ ಕಟ್ಟಿಕೊಳ್ಳುವುದಕ್ಕೆ ಆಗೋದಿಲ್ಲ. ಹಾಗಾಗಿ ನನಗೆ ಒಂದು ಒಳ್ಳೆ ಆಫರ್ ಬಂದಿದೆ. ನಾನು ಹೊರದೇಶಕ್ಕೆ ಹೋಗ್ತಿದ್ದೇನೆ. ಅಲ್ಲಿ ಒಳ್ಳೆಯ ಸಂಬಳ ಕೂಡ ಇದೆ. ಇಲ್ಲೇ ಇದ್ದು ನಾನು ಏನು ಸಾಧಿಸ್ತೀನಿ ಅನ್ನೋ ನಂಬಿಕೆ ಕೂಡ ನನಗಿಲ್ಲ ಎಂದಾಗ ಆತನ ಮಾತನ್ನು ಕೇಳಿ ತಂದೆ ಹೇಳ್ತಾರೆ, ಅಲ್ಲ ಕಣೋ, ನೀನು ಹೊರಗಡೆ ಹೋಗಿ ದುಡಿಲಿ ಅಂತ ಹೇಳಿ ನಾವು ನಿನ್ನನ್ನ ಇಷ್ಟು ಕಷ್ಟಪಟ್ಟು ಓದಿಸಿದ್ರ? ತಂದೆ ತಾಯಿನ ಬಿಟ್ಟು ಅಷ್ಟು ದೂರ ಹೋಗ್ತೀನಿ ಅಂತ ಹೇಳ್ತಿದೀಯಲ್ಲ. ನಮಗೆ ನಮ್ಮ ಮಕ್ಕಳೇ ನಮ್ಮ ಪ್ರಪಂಚ ಆಗಿದ್ರು. ತಂದೆ ತಾಯಿ ಜೊತೆ ಇದ್ದು ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತೀಯ ಅನ್ನೋ ನಂಬಿಕೆಯಿಂದ ನಾವು ಎಷ್ಟು ಆಸೆಗಳನ್ನ ಇಟ್ಕೊಂಡಿದ್ದೀವಿ ಎಂದು ತಂದೆ ಹೇಳಿದ ಮಾತನ್ನು ಕೇಳಿ ತಂದೆಯ ಮಾತಿಗೆ ಮಗ ಹೇಳ್ತಾನೆ, ಅಲ್ಲಪ್ಪ, ನಿನ್ನ ಆಸೆ ಆಕಾಂಕ್ಷೆಗೋಸ್ಕರ ನನ್ನ ಆಸೆಗಳನ್ನ ಬಿಡೋದಕ್ಕಾಗುತ್ತಾ? ಇಷ್ಟು ಕಷ್ಟಪಟ್ಟು ನಾನು ಓದಿರೋದು ಏನಾದ್ರೂ ಸಾಧಿಸೋದಕ್ಕಲ್ವಾ ಎಂದು ಹೇಳಿ ಮಗ ತನ್ನ ತಂದೆಗೆ ಪ್ರಶ್ನೆ ಹಾಕಿದಾಗ ಮಗನ ಮಾತಿಗೆ ದುಃಖದಿಂದ ಕಣ್ಣೀರು ಹಾಕುತ್ತಾ ತಂದೆ ಹೇಳ್ತಾರೆ, ಹೌದಪ್ಪ, ನೀನು ಈಗ ದೊಡ್ಡವನಾಗ್ಬಿಟ್ಟಿದೀಯಪ್ಪ. ಅದನ್ನ ನಾನು ಮರ್ತು ಬಿಟ್ಟಿದ್ದೆ. ಇವತ್ತು ನೀನು ಹೇಳಿದ ಹಾಗೆ ಅವತ್ತು ನಾವು ಹೇಳಿದಿದ್ರೆ ಇವತ್ತು ನಮಗಿಂತ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ನಿನ್ನ ಬಗ್ಗೆನೇ ನೀನು ಯೋಚನೆ ಮಾಡ್ತಿದೀಯ. ಅವತ್ತು ನಾವು ಕೂಡ ನಮ್ಮ ಬಗ್ಗೆ ನಾವು ಯೋಚನೆ ಮಾಡಿದಿದ್ರೆ ಇವತ್ತು ನಿನ್ನ ಬಾಯಿಂದ ನಾವು ಈ ಮಾತನ್ನ ಕೇಳೋ ಪರಿಸ್ಥಿತಿ ನಮಗ್ ಬರ್ತಾ ಇರ್ಲಿಲ್ಲ. ನಮ್ಮ ಮಕ್ಕಳು ಚೆನ್ನಾಗಿರ್ಲಿ ಅಂತ ಹೇಳಿ ನಮ್ಮ ಇಡೀ ಜೀವನವೇ ನಿಮಗಾಗಿ ಮುಡಿಪಾಗಿಟ್ಟಿದ್ವಿ. ಆದ್ರೆ ಇವತ್ತು ನಿಮಗೆ ಅದ್ರ ಬೆಲೆನೇ ಇಲ್ಲ.
ಇನ್ನು ನೀನು ಇಂತಹ ನಿರ್ಧಾರ ಮಾಡಿದ್ಯಾ ಅಂದಮೇಲೆ ನಾವು ಮಾತಾಡಿ ಪ್ರಯೋಜನ ಏನು ಇಲ್ಲ. ನಿನಗೆ ಏನ್ ಅನ್ಸುತ್ತೋ ಅದನ್ನೇ ಮಾಡು ಎಂದು ಹೇಳಿ ಅಲ್ಲಿಂದ ಎದ್ದು ಹೊರಗಡೆ ಬಂದ್ಬಿಡ್ತಾರೆ. ಇನ್ನು ಮಗ ಕೂಡ ಬೇರೆ ದಿನವೇ ತನ್ನ ಬ್ಯಾಗಿನಲ್ಲಿ ಬಟ್ಟೆಗಳನ್ನಿಟ್ಕೊಂಡು ಅವನ ಪ್ರತಿಯೊಂದು ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಇಟ್ಕೊಂಡು ಅವನಂದುಕೊಂಡ ಹಾಗೆ ಮನೆಯಲ್ಲಿ ಹೆಚ್ಚು ಏನು ಮಾತನಾಡದೆ ಅಲ್ಲಿಂದ ಹೊರಟೋಗ್ತಾನೆ. ಆದರೆ ಮಗ ಹೋದ 8 ದಿನಕ್ಕೆ ಮಗ ಹೋದ ಯೋಚನೆಯಲ್ಲಿ ತಾಯಿಯ ಆರೋಗ್ಯ ತುಂಬಾನೇ ಕೆಟ್ಟು ಹೋಗುತ್ತೆ. ಆದರೆ ಕೆಲಸಕ್ಕೆ ಎಂದು ಹೊರದೇಶಕ್ಕೆ ಹೋದ ಮಗನಿಗೆ ಮಾತ್ರ ತನ್ನ ತಂದೆ ತಾಯಿಯ ಯಾವುದೇ ಅರಿವಿಲ್ಲದೆ ಅವನ ಜೀವನವನ್ನು ನಿರೂಪಿಸಿಕೊಳ್ಳುವುದರಲ್ಲಿ ಅವನು ತೊಡಗಿಕೊಳ್ಳುತ್ತಾನೆ. ಇತ್ತ ದಿನಗಳು ಕಳೆದ ಹಾಗೆ ತಮ್ಮ ಮಗಳಿಗೂ ಮದುವೆಯ ವಯಸ್ಸಾಗಿರುತ್ತೆ. ಹಾಗಾಗಿ ತಮ್ಮ ಇರೋ ಒಬ್ಬ ಮಗಳಿಗೆ ಮದುವೆ ಮಾಡುವ ನಿರ್ಧಾರವನ್ನ ಮಾಡಿ ಹೊರದೇಶಕ್ಕೆ ದುಡಿಯಲೆಂದು ಕೆಲಸಕ್ಕೆ ಹೋದ ಮಗನಿಗೆ ಫೋನು ಮಾಡಿದಾಗ ಮಗ ಹೇಳಿದ ಆ ಮಾತನ್ನು ಕೇಳಿ ಒಂದು ಕ್ಷಣಕ್ಕೆ ತಂದೆ ತಾಯಿಯೇ ಬೆಚ್ಚಿ ಬೀಳ್ತಾರೆ. ಫೋನಿನಲ್ಲಿ ತಂದೆ ಮಗನ ಬಳಿ ಹೇಳ್ತಾರೆ, ಅಲ್ಲಪ್ಪ, ಮನೆಗೆ ದೊಡ್ಡ ಮಗ ನೀನು. ನಾವು ನಿನ್ನ ತಂಗಿ ಮದುವೆನ ಮಾಡಿ ಬಿಡೋಣ ಅನ್ಕೊಂಡಿದ್ದೀವಿ. ಒಳ್ಳೆ ಕಡೆ ಸಂಬಂಧ ಕೂಡ ಬಂದಿದೆ. ಇನ್ನು ಮನೆಗೆ ದೊಡ್ಡ ಮಗನಾಗಿ ನೀನು ಬರದೇ ಇದ್ರೆ ಹೇಗೆ ಹೇಳು? ನೀನು ಹೋದ ಮೇಲೆ ನಿನ್ನ ತಾಯಿ ಬೇರೆ ನಿನ್ನ ಯೋಚನೆಯಲ್ಲಿ ಬಿಪಿ ಜಾಸ್ತಿ ಮಾಡ್ಕೊಂಡಿದ್ದಾಳೆ. ಹಾಗೂ ಅವಳನ್ನ ನೋಡೋದಕ್ಕಂತ ನೀನು ಬರ್ಲಿಲ್ಲ ಎಂದಾಗ ತಂದೆಯ ಮಾತನ್ನು ಕೇಳಿ ಮಗ ಹೇಳ್ತಾನೆ, ಅಪ್ಪ, ಏನು ಮಾತಾಡ್ತಾ ಇದ್ದೀರಾ ನೀವು? ನಾನು ಈಗ ಹೊರದೇಶದಲ್ಲಿರೋದು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ಅದರಲ್ಲೂ ನನಗೆ ಸಿಕ್ಕಿರೋ ಕೆಲಸನ ಬಿಟ್ಟು ನಾನು ಬರಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ಅಪ್ಪ, ನಮ್ಮ ಕಂಪನಿಯಲ್ಲಿ ನನ್ನ ಜೊತೆ ಕೆಲಸ ಮಾಡೋ ಒಂದು ಹುಡುಗಿ ಜೊತೆ ನಾನು ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗಿದ್ದೀನಿ. ಆಕೆ ಕೂಡ ದೊಡ್ಡ ಬಿಸಿನೆಸ್ ಮ್ಯಾನ್ ಮಗಳೇ. ಇನ್ನು ನಾನು ಕೂಡ ಲೈಫಲ್ಲಿ ಸೆಟ್ಲ್ ಆಗಿದ್ದೀನಿ. ಹಾಗಾಗಿ ಅದೇನು ಕೆಲಸ ಮಾಡ್ಬೇಕಂತ ಇದ್ದೀರೋ ಅದನ್ನ ನೀವೇ ಮಾಡಿ ಮುಗಿಸಿ. ನನಗೆ ರಜೆ ಸಿಕ್ಕಾಗ ಬಂದು ಹೋಗ್ತೀನಿ ಎಂದು ಹೇಳಿ ಫೋನನ್ನ ಕಟ್ ಮಾಡ್ತಾನೆ. ಮಗ ಫೋನ್ ಕಟ್ ಮಾಡಿದ್ದನ್ನ ಕೇಳಿ ತಂದೆಗೆ ಒಂದು ರೀತಿ ಅವರ ಹೃದಯವೇ ಒಡೆದು ಹೋದ ಹಾಗಾಗುತ್ತೆ. ದುಃಖದಿಂದ ಫೋನನ್ನು ನೆಲದ ಮೇಲೆ ಇಟ್ಟು ಅಲ್ಲೇ ಕುಳಿತು ಬಿಡ್ತಾರೆ. ಹೆಂಡತಿಗೆ ಬಿಪಿ ಇರೋದ್ರಿಂದ ಆಕೆಯ ಬಳಿ ಇದರ ಬಗ್ಗೆ ಏನು ಮಾತನಾಡದೆ ಗಂಡನನ್ನು ನೋಡಿದ ಹೆಂಡತಿ, ಅಲ್ಲರಿ, ಏನಾಯ್ತು ಅಂತ ಹೇಳಿ ಈ ರೀತಿ ಕುತ್ಕೊಂಡ್ಬಿಟ್ಟಿದ್ದೀರಾ? ನಮ್ಮ ರಮೇಶ್ ಬರ್ತಿದ್ದಾನಂತ. ಏನಂತ ಹೇಳ್ದ ಎಂದಾಗ ತಮ್ಮ ದುಃಖವನ್ನು ತಮ್ಮಲ್ಲೇ ಮುಚ್ಚಿಕೊಂಡು ತನ್ನ ಹೆಂಡತಿಯ ಬಳಿ ಹೇಳ್ತಾರೆ, ಅಲ್ಲ ಕಣೆ, ಏನಂತ ಮಾತಾಡ್ತಾ ಇದ್ದೀಯಾ ಹೇಳು ನೀನು? ದೊಡ್ಡ ಕಂಪ್ನಿಲಿ ಕೆಲಸ ಸಿಕ್ಕಿದೆ ಅವನಿಗೆ. ಅಷ್ಟು ದೊಡ್ಡ ಕೆಲಸನ ಬಿಟ್ಟು ಇಲ್ಲಿಗೆ ಬಂದ್ರೆ ಮತ್ತೆ ಅವನಿಗೆ ಅಂತ ಕೆಲಸ ಸಿಗುತ್ತಾ? ಸದ್ಯಕ್ಕೆ ಕೆಲಸಕ್ಕೆ ರಜೆ ಕೊಡ್ತಿಲ್ಲ. ನೀವಿದ್ದೀರಲ್ಲ ದೊಡ್ಡವರು, ಮದ್ವೆನ ಮಾಡಿ ರಜೆ ಸಿಕ್ಕಾಗ ನಾನ್ ಬರ್ತೀನಿ ಅಂತ ಹೇಳ್ದ. ತುಂಬಾ ಬೇಜಾರ್ ಕೂಡ ಮಾಡ್ಕೊಂಡ ಎಂದು ಹೇಳಿ ಹೆಂಡತಿಗೆ ಸಮಾಧಾನದ ಮಾತುಗಳನ್ನ ಹೇಳ್ತಾರೆ. ಆಗ ಹೆಂಡತಿ ಕೂಡ ಗಂಡನ ಮಾತನ್ನು ಕೇಳಿ, ಅಲ್ಲ ಕಣ್ರಿ, ಮನೆಗೆ ದೊಡ್ಡ ಮಗ ಇಲ್ದೆ ಹೇಗೆ ಮದುವೆ ಮಾಡೋದಕ್ಕಾಗುತ್ತೆ ಹೇಳಿ ಎಂದಾಗ ಗಂಡ ಹೇಳ್ತಾರೆ, ನೋಡು, ಮಕ್ಕಳು ಚೆನ್ನಾಗಿರ್ಲಿ ಅಂತ ತಾನೇ ನಾವು ಕೂಡ ಕಷ್ಟಪಟ್ಟು ಅವರನ್ನ ಓದಿಸಿದ್ದು. ಈಗ ಅವರು ಬೆಳೀತಿದ್ದಾರೆ ಅಂದ ಮೇಲೆ ಅವರನ್ನ ಬೆಳೆಯೋದಕ್ ಬಿಡೋಣ? ಅದು ನಮ್ಮ ಕರ್ತವ್ಯ ಅಲ್ವಾ? ನಮಗೆ ಎಷ್ಟೋ ಕೆಲಸ ಇರುತ್ತೆ. ಹಾಗಂತ ಹೇಳಿ ಮಕ್ಕಳನ್ನ ನಮ್ಮ ಕೆಲಸಕ್ಕೋಸ್ಕರ ಅಡ್ಡಿಪಡಿಸೋದು ಎಷ್ಟು ಸರಿ ಹೇಳು? ನಾವಿದ್ದೇವೆ ಮಾಡೋಣ ಎಂದು ಹೇಳಿ ಮನಸ್ಸಲ್ಲಿ ಎಷ್ಟೇ ದುಃಖವಿದ್ದರೂ ತನ್ನ ಹೆಂಡತಿಯ ಮುಂದೆ ತೋರಿಸಿಕೊಳ್ಳದೆ ಸಮಾಧಾನದ ಮಾತನ್ನು ಹೇಳಿ ಅವರು ಅಲ್ಲಿಂದ ಎದ್ದು ಹೊರಗಡೆ ಹೋಗ್ಬಿಡ್ತಾರೆ. ಆದರೆ ಮಕ್ಕಳ ಮೇಲೆ ಇಟ್ಟಿದ್ದ ಆಸೆ ಅವರಿಗೆ ಈ ರೀತಿ ನಿರಾಸೆ ಆಗುತ್ತೆ ಅನ್ನೋದು ಅವರು ಕನಸಲ್ಲೂ ಅಂದುಕೊಂಡಿರ್ಲಿಲ್ಲ. ಆದರೆ ತಂದೆ ತಾಯಿ ಮಕ್ಕಳಿಗಾಗಿ ಇಟ್ಟಿದ್ದ ನಂಬಿಕೆ ಅಲ್ಲಿಗೆ ಸುಳ್ಳಾಗ್ತಾ ಬಂದಿತ್ತು. ಮಕ್ಕಳ ವಿಚಾರದಲ್ಲಿ ಎಲ್ಲವೂ ನಾವಂದುಕೊಂಡ ಹಾಗೆ ಆಗುತ್ತೆ ಅನ್ನೋದು ಅದೊಂದು ಪರಿಶುದ್ಧ ಸುಳ್ಳು ಅನ್ನೋದು ಕೂಡ ಅವರಿಗೆ ಅರಿವಾಗಲು ಶುರುವಾಗುತ್ತೆ. ಇನ್ನು ಹೆಚ್ಚು ಯೋಚನೆ ಮಾಡಿ ಏನೂ ಪ್ರಯೋಜನವಿಲ್ಲ ಎಂದು ಹೇಳಿ ಅವರ ಮನಸ್ಸನ್ನು ಗಟ್ಟಿ ಮಾಡಿಕೊಳ್ತಾರೆ. ಆದರೆ ಎಷ್ಟಾದರೂ ತಂದೆ ತಾಯಿಗೆ ಮಕ್ಕಳು ಮಾಡುವ ಗಾಯ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಅದೇ ದುಃಖದಲ್ಲಿ ಅವರ ಮಗಳಿಗೆ ಬಂದಿದ್ದ ಸಂಬಂಧವನ್ನು ಗಟ್ಟಿ ಮಾಡಿ ಮದುವೆ ಕೂಡ ಫಿಕ್ಸ್ ಮಾಡ್ತಾರೆ. ಅವರಂದುಕೊಂಡ ಹಾಗೆ ಒಬ್ಬ ಮಗಳಿಗೆ ಅದ್ದೂರಿಯಾಗಿಯೇ ಮದುವೆ ಮಾಡಿ ಮಗಳಿಗೆ ಗಂಡನ ಮನೆಗೆ ಕೂಡ ಕಳಿಸ್ತಾರೆ.
ತಮ್ಮ ಮಕ್ಕಳು ಚಿಕ್ಕವರಾಗಿದ್ದಾಗ ಸಂತೋಷದಿಂದ ಬೆಳೆದಿದ್ದ ಆ ಕುಟುಂಬದಲ್ಲಿ ಅಲ್ಲಿಗಾಗಲೇ 5 ಜನ ಇದ್ದ ಆ ಕುಟುಂಬದಲ್ಲಿ ಇಬ್ಬರು ಸದಸ್ಯರನ್ನು ಆ ಕುಟುಂಬ ಕಳೆದುಕೊಂಡ ಹಾಗೆ ಅವರಿಗನಿಸ್ತಿತ್ತು. ಇನ್ನು ಅವರಿಗೆ ಆ ಸರಿ ಎಂದು ಹೇಳಿ ಇದ್ದ ಒಬ್ಬನೇ ಮಗ ಓದಿನಲ್ಲಿ ಹಿಂದೆ ಸರಿದರೂ ತನ್ನ ತಂದೆ ತಾಯಿ ಮೇಲೆ ಅವನಿಗೆ ಅಪಾರ ಗೌರವವಿತ್ತು. ತಂದೆ ಮಾಡುತ್ತಿದ್ದ ಕೆಲಸದಲ್ಲಿ ಆತ ಕೂಡ ಕೈ ಜೋಡಿಸಿಕೊಂಡು ತಂದೆ ತಾಯಿಯನ್ನು ತುಂಬಾ ಚೆನ್ನಾಗಿಯೇ ನೋಡಿಕೊಳ್ಳುತ್ತಿದ್ದ. ಎಲ್ಲೋ ಒಂದು ಕಡೆ ದೊಡ್ಡ ಮಗ ಮಾಡದ ಕೆಲಸವನ್ನು ಚಿಕ್ಕ ಮಗ ಮಾಡ್ತಿದ್ದಾನೆ ಅನ್ನೋ ಒಂದು ಸಂತೋಷ ಆ ತಂದೆ ತಾಯಿಯ ಮನಸ್ಸಲ್ಲಿತ್ತು. ಇನ್ನು ಕಾಲ ಕಳೆದ ಹಾಗೆ ಆ ಚಿಕ್ಕ ಮಗನಿಗೆ ವಯಸ್ಸಾಗ್ತಾ ಬಂದಿತ್ತು. ಹಾಗಾಗಿ ಅವನಿಗೂ ಕೂಡ ಮದುವೆ ಮಾಡುವ ನಿರ್ಧಾರವನ್ನ ಮಾಡಿ ಅವರಿದ್ದ ಪಕ್ಕದ ಊರಲ್ಲೇ ಒಂದು ಹುಡುಗಿಯನ್ನ ನೋಡಿ ಆತನಿಗೆ ಮದುವೆ ಕೂಡ ಮಾಡ್ತಾರೆ. ಮದುವೆಯಾದ ಹೊಸದರಲ್ಲಿ ಎಲ್ಲವೂ ಚೆನ್ನಾಗಿಯೇ ನಡೀತಿತ್ತು. ಆತನಿಗೆ ಮದುವೆಯಾದ ಹುಡುಗಿಯ ಹೆಸರು ಕೂಡ ಶೋಭಾ. ಅವಳು ಕೂಡ ತಕ್ಕ ಮಟ್ಟಿಗೆ ಆ ಕುಟುಂಬಕ್ಕೆ ಹೊಂದುವ ಹಾಗೆಯೇ ಇದ್ಲು. ಇನ್ನು ಮದುವೆಯಾದ ಹೊಸದರಲ್ಲಿ ಮನೆಯನ್ನು ನಿಭಾಯಿಸ್ತಾ ಅತ್ತೆ ಮಾವನ ಸೇವೆ ಮಾಡ್ತಾ ತುಂಬಾ ಚೆನ್ನಾಗಿಯೇ ಎಲ್ಲವೂ ನಡೀತಿತ್ತು. ಆದರೆ ದಿನಗಳು ಕಳೆದ ಹಾಗೆ ಅವಳ ಮನಸ್ಸಿನಲ್ಲಿ ಒಂದು ರೀತಿಯ ದುರಾಸೆ ಹುಟ್ಟಿಕೊಳ್ಳುತ್ತೆ. ಹೀಗೆ ಒಂದು ದಿನ ತನ್ನ ಗಂಡನ ಬಳಿ ಹೇಳ್ತಾಳೆ, ಅಲ್ಲರಿ, ನಮ್ಮ ಮದುವೆಯಾಗಿ 6 ತಿಂಗಳಾಗ್ತಿದೆ. ನಿಮ್ಮ ಮನೆಯಲ್ಲಿ ನಿಮ್ಮಣ್ಣ ಒಳ್ಳೆ ಸಂಪಾದನೆಯಲ್ಲಿದ್ದಾರೆ. ಇನ್ನ ನೀವು ಈ ರೀತಿನೇ ಇದ್ರೆ ಮುಂದೆ ನಮ್ಮ ಜೀವನ ಹೇಗೆ ಹೇಳಿ? ನಾಳೆ ದಿನ ನಮಗೂ ಮಕ್ಕಳಾಗ್ತಾರೆ. ನೀವು ದುಡಿದ ಇರೋ ದುಡಿಮೆಯಲ್ಲಿ ಈ ರೀತಿ ಮನೆಗೆ ಅಂತ ಹೇಳಿ ಇಷ್ಟೆಲ್ಲ ದುಡ್ಡನ್ನ ಖರ್ಚು ಮಾಡಿದ್ರೆ ನಮ್ಮ ಜೀವನದ ಗತಿ ಏನ್ ಹೇಳಿ? ನಿಮ್ಮ ಅಣ್ಣ ನೋಡಿದ್ರೆ ಒಳ್ಳೆ ಜೀವನನ ಕಳಿತಿದ್ದಾರೆ. ನಿಮ್ಮ ತಂದೆ ತಾಯಿನ ನೋಡಿಕೊಳ್ಳುವ ಜವಾಬ್ದಾರಿ ಅವರಿಗೂ ಕೂಡ ಇದೆ. ಆದ್ರೆ ಅವರು ಆರಾಮವಾಗಿದ್ದಾರೆ. ನೋಡಿ, ಹೇಗೂ ನಿಮ್ಮಣ್ಣ ಹೊರದೇಶಕ್ಕೆ ಹೋಗಿ ಸೆಟ್ಲ್ ಆಗಿದ್ದಾರೆ. ನಮಗಂತ ಹೇಳಿ ನಿಮ್ ತಂದೆ ತಾಯಿ ಏನಿಟ್ಟಿದ್ದಾರೆ ಹೇಳಿ? ಈ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಸೇವೆನ ಹೆಚ್ಚಾಗಿ ಮಾಡಿರೋದು ನಾನೇ. ಇರೋ ಈ ಒಂದು ಮನೆಯಲ್ಲೂ 2-3 ಭಾಗ ಮಾಡಿದ್ರೆ ನಮಗೆ ಏನು ಸಿಗುತ್ತೆ? ಮುಂದೆ ನಾವು ಭಿಕ್ಷೆ ಬಿಡ್ಬೇಕಷ್ಟೆ. ನಿಮ್ಮ ತಾಯಿಗೆ ಬೇರೆ ಹುಷಾರಿಲ್ಲ. ನಾಳೆ ದಿನ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡ್ತೀರಾ? ನೋಡಿ, ಮೊದಲೇ ಈ ಮನೆ ನಿಮ್ಮ ತಾಯಿ ಹೆಸರಲ್ಲಿರೋದು. ನಿಮ್ ತಂದೆ ತಾಯಿನ ನೋಡಿಕೊಳ್ಳುವುದಕ್ಕೆ ಯಾವ ಮಕ್ಕಳು ಮುಂದೆ ಬಂದಿಲ್ಲ. ನಿಮ್ಮಣ್ಣ ಹೋದಾಗನಿಂದ ಈ ಮನೆ ಜವಾಬ್ದಾರಿ ಎಲ್ಲ ನೀವೇ ನಿಭಾಯಿಸ್ತಿದ್ದೀರಾ. ಇನ್ನ ಈ ಮನೆ ಭಾಗ ಮಾಡುವಾಗ ನಿಮ್ಮಣ್ಣ ಬಂದು ನನಗೂ ಬೇಕು ಅಂದರೆ ಕಷ್ಟಪಟ್ಟಿರೋದು ಯಾರೋ, ಫಲ ಸಿಗೋದು ಯಾರಿಗೋ ಅನ್ನೋ ಹಾಗಾಗುತ್ತೆ. ನಿಮ್ ತಾಯಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿಮಗೆ ಬರಬೇಕಾಗಿರೋ ಪಾಲ್ ಕೂಡ ಬರೋದಿಲ್ಲ. ನೋಡಿ, ನಿಮ್ ತಂದೆ ಹತ್ರ ಮಾತಾಡಿ ಹೇಗಾದ್ರೂ ಮಾಡಿ ಈ ಮನೇನ ನಿಮ್ಮ ಹೆಸರಲ್ಲಿ ಮಾಡ್ಕೊಳ್ಳಿ ಎಂದು ಆಕೆ ಹೇಳಿದ ಮಾತನ್ನು ಕೇಳಿ ಅವನ ಮನಸ್ಸಿನಲ್ಲಿ ದುರಾಸೆ ಹುಟ್ಟಿಕೊಳ್ಳುತ್ತೆ. ತನ್ನ ಹೆಂಡತಿ ಹೇಳುತ್ತಿರುವುದು ಎಲ್ಲೋ ಒಂದು ಕಡೆ ಸರಿ ಅನಿಸುತ್ತಿರುತ್ತೆ. ಹಾಗಾಗಿ ಇದರ ಬಗ್ಗೆ ಮಾತನಾಡುವುದಾಗಿ ತನ್ನ ತಂದೆಯ ಬಳಿ ಹೋಗಿ ವಿಷಯವನ್ನ ತನ್ನ ತಂದೆಯ ಮುಂದೆ ಇಡುತ್ತಾ, ಅಪ್ಪ, ಅಣ್ಣ ಹೇಗೋ ಹೊರದೇಶಕ್ಕೆ ಹೋಗಿ ಸೆಟ್ಲ್ ಆಗಿದ್ದಾನೆ. ಇನ್ನು ಅವನು ಇಲ್ಲಿ ಬರ್ತಾನೆ ಅನ್ನೋ ನಂಬಿಕೆಯಂತೂ ನಮಗಿಲ್ಲ. ಅಮ್ಮನಿಗೆ ಬೇರೆ ಈ ರೀತಿ ಆರೋಗ್ಯ ಕೆಡ್ತಾ ಇರುತ್ತೆ. ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಪ್ಪ. ನೋಡು, ಈ ಮನೆಯಲ್ಲಿ ನನಗೆ ಕೊಡಬೇಕಾಗಿರೋ ಭಾಗನ ಕೊಟ್ಟು ಬಿಡು. ಅದನ್ನ ಮಾರಿ ನಾನು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಎನ್ನುವುದೇ ತಡ. ಅವನ ತಂದೆ, ಅಲ್ಲೋ, ಇಲ್ಲಿ ನಿನ್ನ ತಾಯಿ ಮಕ್ಕಳೆಲ್ಲ ಈ ರೀತಿ ದೂರ ಆಗೋದ್ರು ಅನ್ನೋ ಯೋಚನೆಯಲ್ಲಿ ಬಿಪಿ ಹೆಚ್ಚಾಗಿ ಕೊರಗ್ತಿದ್ದಾಳೆ. ಮಕ್ಕಳು ತಂದೆ ತಾಯಿಗೆ ಇಷ್ಟೆಲ್ಲ ಮಾಡಿದ್ರು ತಂದೆ ತಾಯಿ ಮಾತ್ರ ಮಕ್ಕಳಿಗೋಸ್ಕರ ಸಾಯ್ತಿದ್ದೀವಿ. ಅಂತಹದ್ರಲ್ಲಿ ನಿಮಗೆ ಈ ಮನೆ ಮೇಲೆ ಆಸೆ ಏನೋ? ಹೆತ್ತ ತಂದೆ ತಾಯಿಗೇನಾದ್ರೂ ಪರವಾಗಿಲ್ಲ, ನಿಮಗೆ ನಿಮ್ದೇ ಆದ ಯೋಚನೆಗಳು. ವಯಸ್ಸಾದ ಮೇಲೆ ಮಕ್ಕಳು ನಮಗೆ ಆಸರೆ ಆಗ್ತಾರೆ ಅಂತ ಹೇಳಿ ಎಷ್ಟು ಕಷ್ಟಪಟ್ಟು ಎಷ್ಟು ಆಸೆಗಳನ್ನ ಇಟ್ಕೊಂಡು ನಿಮ್ಮನ್ನ ನಾವು ಸಾಕಿದ್ವಿ ಗೊತ್ತೇನೋ? ಅಷ್ಟು ಕಷ್ಟಪಟ್ಟು ನಿಮ್ಮನ್ನ ಇಲ್ಲಿವರೆಗೂ ತಂದಿದ್ದಕ್ಕೆ ನೀವು ನಮಗೆ ಕೊಡ್ತಾ ಇರೋ ಉಡುಗೊರೆ ಇದೇನಾ? ನಿನ್ನ ತಾಯಿ ಇಷ್ಟು ನರಳ್ತಿದ್ದಾಳೆ. ನಿಮ್ಗೆ ಯಾರಿಗಾದ್ರೂ ಅವಳ ಬಗ್ಗೆ ಚಿಂತೆ ಇದೆ ಏನ್ರೋ? ಅವನು ನೋಡಿದ್ರೆ ದುಡಿಯೋದಕ್ಕಂತ ಹೋದವನು ಮದುವೆ ಮಾಡ್ಕೊಂಡು ಅಲ್ಲೇ ಸೆಟ್ಲ್ ಆಗಿದ್ದಾನೆ. ತಂದೆ ತಾಯಿ ಇದ್ದೀವಿ ಅನ್ನೋದು ಕೂಡ ಅವನಿಗೆ ನೆನಪಿಲ್ಲ. ಇನ್ನು ನೀನು ನೋಡಿದ್ರೆ ಮನೆ ಮಾರಿ ದುಡ್ಡು ಬೇರೆ ಕೊಡ್ಬೇಕೇನೋ ನಿನಗೆ?
ನೀವಿದ್ದು ನಮ್ಗೇನು ಪ್ರಯೋಜನನೇ ಇಲ್ವಲ್ಲೋ. ವಯಸ್ಸಾದ ಮೇಲೆ ತಂದೆ ತಾಯಿಗೆ ಆಸರೆಯಾಗ್ಬೇಕಾಗಿರೋ ಮಕ್ಕಳಾಗಿ ನೀವೇ ನೋಡು, ಕಷ್ಟಪಟ್ಟು ನಾವು ಮಾಡಿರೋ ಆಸ್ತಿ ಈ ಮನೆ ಕಣೋ. ಅದನ್ನು ಬಿಡ್ದೀರಾ ತಿನ್ಬೇಕು ಅಂತಿದ್ದೀರಾ? ಥೂ, ನಿಮ್ಮಂತ ಮಕ್ಕಳಿದ್ರೆ ಎಷ್ಟು, ಸತ್ರೆ ಎಷ್ಟು. ನಿಮ್ಮಣ್ಣ ಹೋದ ಹಾಗೆ ನೀನು ಹೊರಟೋಗು. ನಮಗೆ ಮಕ್ಕಳೇ ಹುಟ್ಟಿಲ್ಲ ಅಂತ ನಾವು ತಿಳ್ಕೊಳ್ತೇವೆ. ನಿಮಗಿಂತ ನನ್ನ ಮಗಳು ಎಷ್ಟೋ ಮೇಲಲ್ಲೋ. ಬೇರೆ ಮನೆ ದೀಪ ಆಗಿ ನಿನ್ನ ತಾಯಿ ಇಷ್ಟು ಕಷ್ಟದಲ್ಲಿದ್ದಾಳೆ ಅನ್ನೋದು ಗೊತ್ತಾಗಿ ತಿಂಗಳು ತಿಂಗಳು ಔಷಧಿಯಾದ್ರೂ ತಂದು ಕೊಡ್ತಿದ್ದಾಳೆ. ಗಂಡು ಮಕ್ಕಳಾಗಿ ನೀವು ಏನೋ ಪ್ರಯೋಜನ? ನೋಡು, ಆ ದೇವರ ದಯೆಯಿಂದ ನನ್ನ ಮಗಳು ಒಳ್ಳೆ ಮನೆಯಲ್ಲಿ ಆರಾಮವಾಗಿದ್ದಾಳೆ. ಇರೋವರೆಗೂ ಈ ಮನೆ ಮೇಲೆ ನಮ್ದೇ ಹಕ್ಕಿರೋದು. ನಂತರ ಈ ಮನೆನ ನಾನು ಮಾರಿ ಅದರಿಂದ ಬರೋ ದುಡ್ಡನ್ನ ಅನಾಥಾಶ್ರಮಕ್ಕೆ ಕೊಡ್ತೀನಿ. ಇಷ್ಟೊಂದು ದುರಾಸೆ ಇರೋ ನಿನಗೆ ಹೋಗಿ ದುಡಿದು ಆಸ್ತಿನ ಸಂಪಾದನೆ ಮಾಡು. ಆಗ ಅದರ ಬೆಲೆ ಗೊತ್ತಾಗುತ್ತೆ ನಿನಗೆ. ಇದರಿಂದ 1 ರೂಪಾಯಿನೂ ಕೊಡೋದಿಲ್ಲ. ಇನ್ನೊಂದು ಮಾತು ತಿಳ್ಕೊ. ನಾವು ಚೆನ್ನಾಗಿದ್ದಾಗಲೇ ನೋಡದೇ ಇರೋ ನೀವು ಕಷ್ಟಕಾಲದಲ್ಲಿ ನಮ್ಮನ್ನ ನೋಡ್ತೀರಾ ಅನ್ನೋ ನಂಬಿಕೆ ಕೂಡ ನನಗಿಲ್ಲ. ಇನ್ನು ಮುಂದೆ ನಿನಗೂ ಈ ಮನೆಯಲ್ಲಿ ಜಾಗ ಇಲ್ಲ. ಮೊದಲು ನೀನು ಇಲ್ಲಿಂದ ಹೊರಟೋಗು ಎಂದು ಹೇಳಿ ಕೋಪದಿಂದ ತಂದೆ ಅಲ್ಲಿಂದ ಹೊರಟೋಗ್ತಾರೆ. ಈ ವಿಡಿಯೋದಿಂದ ನಿಮ್ಗೇನಾದರೂ ಉಪಯೋಗವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ವಿಡಿಯೋಸನ್ನ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯಬೇಡಿ.